ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಚಂಡಮಾರುತದ ಹಿನ್ನೆಲೆ ನಗರದಲ್ಲಿ ಜಿಟಿಜಿಟಿ ಮಳೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಸರ್ಕಾರಿ ಸಾರ್ವಜನಿಕ 100 ಹಾಸಿಗೆ ಆಸ್ಪತ್ರೆಯಲ್ಲಿ ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಂಪಿ ಪರ್ಲ್ಸ್ ಕ್ಲಬ್ನಿಂದ ಇಲ್ಲಿನ ಮಕ್ಕಳಿಗಾಗಿ ಆಟಿಕೆ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಹೀಗೆ ಹಂಪಿ ಪರ್ಲ್ಸ್ನ ಅಧ್ಯಕ್ಷೆ ನೀತಾ ಪಾಟೀಲ್ ಹಾಗೂ ಅವರ ತಂಡದವರು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯಲ್ಲಿ ಪ್ರಾರಂಭಗೊಂಡಿರುವ ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಕ್ಕೆ ಆಗಮಿಸಿ ಇಲ್ಲಿನ ಮಕ್ಕಳಿಗೆ ಆಟಿಕೆ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಮಾಧುರಿರವರು ಈ ವೇಳೆ ಮಾತನಾಡಿ, ಅಪೌಷ್ಟಿಕತೆಯಿಂದ ಕೂಡಿದ 5 ವರ್ಷದೊಳಗಿನ ಮಕ್ಕಳಿಗೆ ಇಲ್ಲಿ ಪೌಷ್ಟಿಕ ಆಹಾರ ನೀಡಿ ಅವರಲ್ಲಿನ ಅಪೌಷ್ಟಿಕತೆಯನ್ನ ನಿವಾರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. This is NRC, Nutritional Rehabilitation Center. Here we will admit around SAM and MAM children. SAM means severely acute malnutrition children and MAM moderately acute. Here every child who comes below 5 years, we check their weight and height. So we will advise them if they are less than the weight and less than the weight, we will admit. And here we will give nutritional supplements. Whatever is there, if they are anemic, we will correct them. Multivitamins we will give. And separate diet for them. Here we have dietitian and cook to separately prepare for them. The requirement will calculate the protein and calorie requirement, and based on that we will give the required. Here 24-hour services are available. 3 hours, 3 staffs will be there. Round the clock services are available for children, and we will pay them afterwards. 10 days we are ill, per day we are paying them 100 rupees because they will leave their work and come here. For parents, again we will add them to their account after that money. And separate play area, kitchen and everything separate we have. Okay, thank you. ಮೃತ್ಯುಂಜಯ ನಗರದಲ್ಲಿ ಬರುವ ಮೃತ್ಯುಂಜೇಶ್ವರ ದೇವಸ್ಥಾನದಲ್ಲಿ ದಿನಾಂಕ 2ರಂದು ರಾತ್ರಿ ಕಾರ್ತಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಪೂಜೆಗೈದು ನಂತರ ನೆರೆದ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಶಿವಪಾರ್ವತಿರವರ ಕೃಪೆಗೆ ಪಾತ್ರರಾದರು. ಹೀಗೆ ಅರ್ಚಕರಿಂದ ಪೂಜೆ ಸಲ್ಲಿಸಿದ ಬಳಿಕ ನೆರೆದ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸಿದರು. ಕಿಟಕಿಯೊಳಗೆ ಕಟ್ಟಿಪಾವಲ್ಲ ಬೇಸ್ ನೋಡ್ರಿ. ನಿರ್ಮಲ್ ಅವ್ರ ಕಡಿಪಟ್ಟ ಬರ್ತಾರೆ ನೋಡ್ರಿ.
ಕೊಡ್ಲೇನ್ರಿ ಪತ್ತಿ ಕುತ್ಕೊಂಡ್ಬಿಡ್ರಿ, ಅವ್ರು ಉಡಾಕ್ ಕೊಟ್ಬಿಡ್ತಾರ. ಹಾಂ ನಂತರ ಮಹಿಳಾ ಭಜನಾ ತಂಡಗಳಿಂದ ಭಜನೆ ನಡೆಸಿಕೊಡಲಾಯಿತು. ಇದೇ ವೇಳೆ ನೆರೆದ ಮಹಿಳೆಯರಿಗೆ ದೇಗುಲದ ಆಡಳಿತ ಮಂಡಳಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಸೇವೆ ಮಾಡೋದಂತೆ ಸರ್ ರಂడి ಮೇಡಮ್ ರಂడి ಅಲ್ಲಿಂದ ರಂడి. ಓಂ ನಮಃ ಶಿವಾಯ. ಮೃತ್ಯುಂಜಯ ಶ್ರದ್ಧೆ ಹೆಸರಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಭಜನಾ ಮಂಡಳಿಯ ಪರವಾಗಿ ಹಾಗೂ ಅರ್ಚಕರು ಹಾಗೂ ಭಕ್ತಾದಿಗಳ ಪರವಾಗಿ ಎಲ್ಲರೂ ಸೇರಿಕೊಂಡು ಈ ದಿನ ಒಂದು ಕಾರ್ತಿಕ ಉತ್ಸವವನ್ನು ಭರ್ಜರಿಯಾಗಿ ಅಂದರೆ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ವಿ. ಪ್ರತಿ ವರ್ಷವೂ ಈ ಥರ ನಡೀತಾನೆ ಇರುತ್ತೆ. ತಾವು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬಂದು ಇದರಲ್ಲಿ ಭಾಗವಹಿಸಬೇಕು. ಈ ದಿನ ನಮಗೆ ಮಾತೆಯರಿಗೆ, ನಮ್ಮ ಭಜನಾ ಮಂಡಳಿಯ ಮಾತೆಯರಿಗೆ ಇದು ಉಡಿ ತುಂಬುವುದರ ಮುಖಾಂತರ ಕಾರ್ಯಕ್ರಮವನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಆಚರಿಸ್ತಾ ಇದ್ವಿ. ಪ್ರತಿ ವರ್ಷವೂ ಒಂದೊಂದು ವಿಧವಾಗಿ ಡೆವಲಪ್ಮೆಂಟ್ ಮಾಡ್ಕೊತ ಮುಂದೆ ಬರ್ತಾ ಇದ್ವಿ. ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಆ ಕಾರ್ಯಕ್ರಮಗಳು ತಾವು ಭಾಗಿಯಾಗಬೇಕು, ಬರಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹಾಗೆ ಮುಂದಿನ ವರ್ಷ ನಮ್ಮ ರಥದ ಒಂದು ಶಿವರಾತ್ರಿ ಪ್ರಯುಕ್ತ ರಥವನ್ನು ಎಳಿಬೇಕು ಅಂತ ಬಿಟ್ಟು ನಾವೆಲ್ಲ ಸಂಕಲ್ಪ ಮಾಡಿದ್ವಿ. ಅದನ್ನು ಮಾಡ್ತಾಯಿದ್ವಿ. ಭಕ್ತಾದಿಗಳೆಲ್ಲರೂ ತಮ್ಮ ಹೊಸಪೇಟೆ ಬಾಂಧವರು ಇತ್ಯಾದಿಗಳು ತಮ್ಮಲ್ಲಿ ಬೇಳ್ಕೊಡಂದರೆ ಆ ಒಂದು ಸೇತಾರಥಕ್ಕೆ ತಮ್ಮ ತನು ಮನೋಧನಗಳಿಂದ ಸಹಾಯ ಮಾಡಿ ಅರ್ಚಕರನ್ನು ಭೇಟಿಯಾಗಿ ಇಲ್ಲಿ ಖುದ್ದಾಗಿ ಬಂದು ಅದಕ್ಕೇನು ಬೇಕು ತಮ್ಮ ತನು ಮನಗಳಿಂದ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ತಮ್ಮ ಅಭಿಲಾಷೆ ತಮ್ಮ ಇದನ್ನು ಇಲ್ಲಿ ಬಂದು ನಮ್ಮಲ್ಲಿ ಸೇರಿಕೊಂಡು ಮಾಡ್ತಾಯಿದ್ರೆ ಮಾತ್ರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ತಾವೆಲ್ಲರೂ ಬರಬೇಕು ದಯವಿಟ್ಟು. ಎಲ್ಲ ಪದ್ಧತಿಗಳು ತಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಪ್ರತಿ ವರ್ಷವೂ ನಾವು ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ತಮ್ಮ ಸಹಕಾರ, ತಮ್ಮ ಇಚ್ಛೆ ನಾವು ಇದ್ದರೆ ನಾವು ಇನ್ನು ಮುಂದೆ ಸಹಕಾರ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಿರಿ, ನಮಗೂ ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಾಗರ್ತ ಆಯವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗತ ಪಿದರು ಒಂದೇ ಭಾರತೀಯ ಪರಮೇಶ್ವರು. ಪ್ರತಿ ವರ್ಷಂತೆ ಈ ವರ್ಷವೂ ಕಾರ್ತಿಕೋತ್ಸವವನ್ನು ಈ ದಿನ ಇಟ್ಕೊಂಡಿದ್ದೀವಿ. ಭಜನಾ ಮಂಡಳಿಯಿಂದ ಸಹಕಾರ ಮಾಡಿದ್ದಾರೆ, ದೀಪ ಹಚ್ಚಿದ್ದೀವಿ. ಎಲ್ಲ ಕಮಿಟಿ ವತಿಯಿಂದ ನಮಗೆ ಸಹಕಾರ ಸಿಕ್ಕಿದೆ. ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇರುತ್ತೆ. ಈ ವರ್ಷ ಶಿವರಾತ್ರಿಗೆ ನಾವು ತೇರೆಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಭಕ್ತಾದಿಗಳು ತನು ಮನಧನದಿಂದ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ವಿ. ಬುಡಕಟ್ಟು ಸಮುದಾಯದ ಶ್ರೇಯೋಭಿವೃದ್ಧಿ ಸೇರಿದಂತೆ ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲು ಶ್ರಮಿಸಿದ ಭಗವಾನ್ ಬಿರ್ಜಾ ಮುಂಡಾರವರ ಜನ್ಮದಿನವನ್ನ ಜನಜಾತಿಯ ಗೌರವ ದಿವಸ್ ದಿನವನ್ನಾಗಿ ಸರ್ಕಾರದ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ವೇದಿಕೆ ಕಾರ್ಯಕ್ರಮದ ಬಳಿಕ ಬುಡಕಟ್ಟು ಸಮುದಾಯದ ಮಕ್ಕಳಿಂದ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ನಡೆಸಿಕೊಳ್ಳಲಾಯಿತು.
ನಾಪಲ್ಲಿಯಲ್ಲಿ ವಾಯುಭಾರದ ಕುಸಿತದಿಂದಾಗಿ ಫಂಗಲ್ ಚಂಡಮಾರುತ ಸೃಷ್ಟಿಗೊಂಡಿದೆ. ಇದರಿಂದಾಗಿ ತಮಿಳುನಾಡು ಸೇರಿದಂತೆ ಸೌತ್ ಇಂಡಿಯಾದಲ್ಲಿ ಬರುವ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇತ್ತ ಹೊಸಪೇಟೆ ನಗರದಲ್ಲಿ ಕಳೆದೆರಡು ದಿನಗಳಿಂದ ಫಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಜಿಟಿ ಮಳೆ ಸುರಿಯುತ್ತಿದೆ. ನಗರ ಸೇರಿದಂತೆ ನಗರದ ಹೊರವಲಯಗಳು ಮಲೆನಾಡ ಪ್ರದೇಶಗಳಂತೆ ಗೋಚರಿಸುತ್ತಿವೆ. ಕೆಲಕಾಲ ಮೋಡ ಬಂದು ಸರಿದ್ರೆ ಇನ್ನು ಕೆಲಕಾಲ ಗುಡ್ಡಗಾಡು ಪ್ರದೇಶದಲ್ಲಿ ಮಂಜು ಆವರಿಸಿಕೊಂಡಿದೆ. ಕಳೆದೆರಡು ದಿನಗಳಿಂದ ಸೂರ್ಯನ ಕಿರಣ ಕಾಣದಂತಾಗಿದೆ. ರಾತ್ರಿ ವೇಳೆ ವಿಪರೀತ ಚಳಿ ವಾತಾವರಣ ಸೃಷ್ಟಿಯಾಗಿದೆ. ಚಿಕ್ಕ ಮಕ್ಕಳನ್ನ ಹಾಗೂ ವೃದ್ಧರನ್ನ ಇಂತಹ ಸಂದರ್ಭದಲ್ಲಿ ತುಂಬಾನೇ ಜಾಗೃತಿಯಿಂದ ನೋಡಿಕೊಳ್ಳಬೇಕಾದ ಅವಶ್ಯವಿದೆ. ಬದಲಾವಣೆ ಪ್ರಕೃತಿಯ ನಿಯಮ. ಆಯಾ ಕಾಲಕ್ಕೆ ತಕ್ಕಂತೆ ನಾವು ಹೊಂದಿಕೊಂಡು ಜೀವಿಸಬೇಕಾದ ಅಗತ್ಯವಿದೆ ಎಂಬುದು ಹಿರಿಯರ ಮಾತಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕುಸಿತ, ಫಂಗಲ್ ಚಂಡಮಾರುತದ ಹಿನ್ನೆಲೆ ನಗರದಲ್ಲಿ ಜಿಟಿ ಮಳೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.